ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭೂಮಿ ಬಾನು ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದ್ಬಿಟ್ಟು ನಾವು ನಮ್ಮ ತಾತ ಅವ್ರ ಮನೆ ದೇವ್ರದ್ದು ಜಾತ್ರೆಗೆ ಹೋಗ್ತಿದ್ದೀವಿ ಆಯಿತಾ. ಸೊ ಫ್ರಮ್ ದ ಮಾರ್ನಿಂಗ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಾವು ಬೇಗ ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಕಾಲ್ ಮಾಡಿ ಎಬ್ಸಿ ನಮ್ಮನ್ನ ರೆಡಿ ಮಾಡಿಸಿ ಕೊಡ್ತಿದ್ದಾರೆ. ಬಟ್ ಅವರೇ ಇನ್ನೂ ಬಂದಿಲ್ಲ. ಅವ್ರಿಗೋಸ್ಕರ ಅವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಗೊತ್ತಾ. ಇವಾಗ ನಮ್ಮ ತಾತ ಬಂದ್ಮೇಲೆ ಅವ್ರ ಜೊತೆ ಹೋಗ್ಬಿಟ್ಟು ಈ ಬಿಸಿಲಲ್ಲಿ ಜಾತ್ರೆ ಹೇಗಿರುತ್ತೆ ಅಂತ ನೋಡ್ಬೇಕು. ನೀವು ನಮ್ಮ ಜೊತೆಲಿ ಬನ್ನಿ. ನಾವು ರೆಡಿ ಆಗಿದ್ದು 10:30ಗೆ, ಇವ್ರು ನಮ್ಮನ್ನು ಕರೆಯೋಷ್ಟು ಬಂದಿರೋದು 12 ಗಂಟೆಗೆ. ಇವಾಗ ಹೋಗ್ತಾ ಇತ್ತು. ನೋಡ್ಬೋದು ಗಾಡಿ ಬಂದು ನಿಂತ್ಕೊಂಡೈತೆ, ಹೋಗ್ತಿದ್ದೀವಿ. ಇದನ್ನ ಮಾಡ್ಬೋದು. ತಾತ ನೋಡಿ. ಹಾಯ್ 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 ಯಾರನ್ನಾರ. ಸೊ ನಾವು ಇವತ್ತು ಬಂದಿರೋದು ಉಜ್ನಿಪುರ ಅಂತ ಇದು ಊರು. ಇದು ಬಂದ್ಬಿಟ್ಟು ಹಿರೇಕೆರೂರು ತಾಲೂಕು. ಸೊ ಇಲ್ಲಿ ನಿಯರ್ ಕೋಡದ ಹತ್ರ ಬರುತ್ತೆ. ಇದೇ ನಮ್ಮ ತಾತ ಅವ್ರದ್ದು ಮನೆ ದೇವರು. ಸೊ ಇಲ್ಲಿಗೆ ಜಾತ್ರೆ ಬಂದಿರೋದು ನಾವು. ಜಸ್ಟ್ ಎಕ್ಸ್ಪ್ಲೋರ್. ಕಾಯಿ ತಗೊಳ್ಳೋಣ, ಹಣ್ಕಾಯಿ ತಗೊಳ್ಳೋಣ ಹೋಗೋಣ. ನೋಡುವ ನಮ್ಮೂರ ಸೈಡೆಲ್ಲ ಇಲ್ಲಿ ಗುಗ್ಳ ಅಂತ ಮಾಡ್ತಾರೆ ಜಾತ್ರೆಗಳಲ್ಲೆಲ್ಲ. ಸೊ ಇವಾಗ ನಾವು ಗುಗ್ಳ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ನಿಮ್ಗೂ ತೋರಿಸ್ತೀವಿ. ಇವಾಗ ನೋಡಿದ್ರಲ್ಲ, ಇದನ್ನ ಗುಗ್ಳ ಅಂತ ಹೇಳ್ತೀವಿ ನಮ್ಮೂರ ಸೈಡು. ಇದು ಆಲ್ಮೋಸ್ಟ್ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ ಒಂದು 8 to 9 ಹಂಗೆ ಸ್ಟಾರ್ಟ್ ಆಗಿ ಇವ್ರು ಕಂಪ್ಲೀಟ್ ಒಡಪು ಹೇಳ್ಕೊಂಡು ಇಡೀ ಊರನ್ನ ಸುತ್ಕೊಂಡು ಮುಗಿಸ್ಕೊಂಡು ಬಂದು ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 12:30 1 ಗಂಟೆ ಆಗುತ್ತೆ. ಬಂದ್ಬಿಟ್ಟು ಗುಗ್ಳದ್ದು ಇವರೊಂದು ಇದು ಅಂತ ಇರುತ್ತೆ, ಏನದು ನನ್ಸೋದು ಅಂತಾರೆ. ಅದನ್ನು ದೇವ್ರ ಹತ್ರ ಬಂದ್ಬಿಟ್ಟು ಗುಗ್ಳ ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲೇ ನೆನೆಸಿ ಅದರದ್ದು ಎಲ್ಲ ಇದು ಏನದು ವಿಭೂತಿ ಅದನ್ನ ಎಲ್ಲ ಯಾರ್ಯಾರು ಬೇಕು ಅವ್ರು ತೊಗೊಂಡು ಹೋಗ್ತಾರೆ. ನಿಂಬೆ ಹಣ್ಣು ಇರುತ್ತೆ. ಸೊ ಯಾರು ಹುಷಾರಿರಲ್ಲ, ಇಲ್ಲ ಯಾರಿಗೆ ರಿಕ್ವೈರ್ಡ್ ಇರುತ್ತೆ ಅವರು ತೊಗೊಂಡು ಮನೆಗೆ ಹೋಗಿ ಅದನ್ನು ಯೂಸ್ ಮಾಡ್ತಾರೆ. ಹೆವಿ ರಶ್ ಇದೆ ಇದರಲ್ಲಿ, ಹೆಂಗೆ ಹೋಗ್ಬೇಕು ಅಂತ ಟೆನ್ಷನ್ ಆಗ್ಬಿಟ್ಟೈತಿ ಇವಾಗ ನಮಗೆ. ಈ ರಶ್ ಮುಗಿಸ್ಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ದೇವರನ್ನ ಗೊತ್ತಿಲ್ಲ. ಹೆವಿ ಶೆಕೆ ಬೇರೆ ಐತೆ. ನೋಡೋಣ. ಇವಾಗಲೇ ಹಿಂಗೆ ಜಾತ್ರೆ ಒಳಗಡೆ ಎಲ್ಲ ಓಡಾಡಿದ್ರೂ ಹೆಂಗೆ ಅಂತ ಗೊತ್ತಿಲ್ಲ. ಬಾಳೆಹಣ್ಣು ಸಿಗೋಲ್ದ ನಮಗೆ. ಸೊ ಇವಾಗ ಮೇನ್ ದೇವ್ರದ್ದು 1 hour ಲೈನಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸಿ ರಥೋತ್ಸವ ನಡೀತಾ ಇತ್ತು. ಸೊ ರಥೋತ್ಸವನ ನೋಡಿಕೊಂಡು ಬಂದ್ವಿ. ಇವಾಗ ನೆಕ್ಸ್ಟು ಇಲ್ಲಿ ಅಕ್ಕಪಕ್ಕ ದೇವ್ರುಗಳಿದೆ. ಯಾವುದು ಹನುಮಂತ ದೇವರು, ಆಮೇಲೆ ಬೀರ್ಲಿಂಗೇಶ್ವರ, ಆಮೇಲೆ ಭರಮಪ್ಪ ಅಂತ. ಸೊ ಇವಾಗ ಆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೈಕೋಬೇಡಿ ಯಾರು. ಬಿಟ್ಟು ಜಟ್ಟಿ ಲಿಂಗೇಶ್ವರ ಅಂತ, ವೀರಾಂಜನೇಯ ಸ್ವಾಮಿ ಎಲ್ಲ ಇದು. ಇದು ಬೀರಲಿಂಗೇಶ್ವರ. ಇದಕ್ಕೆ ಎಲ್ಲರೂ ಬಳೆಹಣ್ಣೆಲ್ಲ ಅಂಟಿಸ್ತಾರೆ. ಇದಕ್ಕೆಲ್ಲರೂ ನೋಡ್ಬೋದು. ಇಲ್ಲಿ ಎಸ್ತಿರೋ ಬಳೆಹಣ್ಣನ್ನ ಆರಿಸ್ಕೊಂತವಳೆ ಇವಳು.
ನಿಮ್ಗೆ ಏನಾದರೂ ವಿಶ್ ಇದ್ದರೆ ಈ ಥರ ಬಳೆಹಣ್ಣು ತೊಗೊಂಡು ಇದರಲ್ಲಿ ಏನಾದರೂ ನೇಮ್ ಬರೀತಾರೆ ಒಬ್ಬೊಬ್ಬರು ಹಂಗೆ ಮನಸ್ಸಲ್ಲಿ ಅಂದ್ಕೊಂಡು ಎಸಿತಿರ್ತಾರೆ. ನಿಮ್ಗೆ ಏನಾದರೂ ವಿಶ್ ಇದ್ದರೆ ಇದರಲ್ಲಿ ಬೇಡ್ಕೊಂಡ್ಬಿಟ್ಟು ಸೀದಾ ರಥಕ್ಕೆ ಎಸಿರಿ. ರಥಕ್ಕೆ ಸರಿ ಹಂಗೆ ರಥದಿಂದ ಏನಾದರೂ ಸಿಕ್ಕರೆ ಎತ್ಕೊಳ್ಳಿ ನಂತರ ನಾವು ಇವಾಗ ತಾನೇ ತೇರೆಲ್ಲ ಮುಗಿಸ್ಕೊಂಡು ರಥ ಎಳೆದು ಬಾಳೆಹಣ್ಣ ಎಸೆದು ಬಾಳೆಹಣ್ಣು ತೊಗೊಂಡು ಆರಿಸ್ಕೊಂಡು ಬಂದ್ವಿ ಆಯಿತಾ. ನಮ್ಮ ತಾತ ಅಲ್ಲೆಲ್ಲೋ ಕೂತಿದ್ದಾರೆ. ಅವ್ರಿಗೆ ಮತ್ತೆ ಅವ್ರನ್ನ ಕರ್ಕೊಂಬರೋದು ಈ ಬಿಸಿಲಲ್ಲಿ ಚೆನ್ನಾಗಾಗಲ್ಲ ಅಂತೇಳಿ ಫಸ್ಟಿಗೆ ಬಂದಾಗ ಇಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಟೋಗಿದ್ವಿ. ಇವಾಗ ನನ್ನ ತಂಗಿ ಆ ಸ್ಲಿಪ್ಪರ್ ತೊಗೊಳೋದಕ್ಕೆ ಮತ್ತೆ ನಮ್ಮ ತಾತನ ಕರ್ಕೊಂಬರೋಕ್ಕಾಗಲ್ಲ, ಅವ್ರಿಗೆ ಸುಸ್ತಾಗುತ್ತೆ ಅಂತೇಳಿ ಎಂಥ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ. ನೋಡಿ, ಅವಳು ಸ್ಲಿಪ್ಪರ್ ಹಾಕ್ಕೊಂಡು ಆ ಸ್ಲಿಪ್ಪರಲ್ಲಿ ನಮ್ಮ ತಾತನ ಸ್ಲಿಪ್ಪರ್ ಹಾಕೊಂತವಳೆ. ಇವಾಗ ಅದು ಹೆಂಗೆ ನಡೀತಾಳೆ ನೋಡೋಣ ಬನ್ನಿ. ಒಳ್ಳೆ ಪ್ಲ್ಯಾನ್, ತಲೆ ಉಪಯೋಗಿಸ್ತವಳೆ ರೀ. ಇವನು ನಮ್ಮ ಅಣ್ಣನ ಮಗ ನೋಡಿ. ಇವರು ನಮ್ಮ ಮಮ್ಮಿಯ ಸೋದರತ್ತೆ. ಇವರು ನಮ್ಮ ಅಕ್ಕನ ನಿಮ್ಮ ಜಾತ್ರೆ ಒಳಗೆ ಈ ಗೊಂಬೆ ಕೊಡ್ಸಾಳ. ಅವಳಿಗೆ ಕೊಡ್ಸಲ್ಲ, ನಮ್ಮ ಅಣ್ಣನ ಮಗ ಕೊಡ್ಸಿರೋದು. ಫ್ರೆಂಡ್ಸ್, ಈ ಪಾಪದ ಗೊಂಬೆ ದೇವ್ರ ದರ್ಶನ ಗಿರ್ಶನ ಎಲ್ಲ ಮಾಡಿ ಲಾಸ್ಟಿಗೆ ಇವಾಗ ಬರ್ತಾ ಇರೋದೇ ಜಾತ್ರೆ ಪಾರ್ಟಿಗೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಪರ್ಚೇಸ್ ಮಾಡ್ತೀವಿ ಅಂತ ನೋಡಿ. ಎಂಟ್ರೆನ್ಸ್ ಅಂತ ಏನಿಲ್ಲ, ಯಾವ್ದು ಎಕ್ಸಿಟ್ ಯಾವ್ದು ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ, ಸುತ್ತರಿ ಅದು ನೋಡ್ಬೋದು. ಎಲ್ಲ ಎಷ್ಟು ಚೆನ್ನಾಗಿ ಏನೇನೋ ಇದಾವು, ಬಟ್ ಯಾವುದು ಏನೋ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ನಮಗೆ ಇವಾಗ. ಆ್ಯಕ್ಚುಲಿ ಇದು ದೊಡ್ಡವ್ರಿಗಿಂತ ಚಿಕ್ಕ ಮಕ್ಳಿಗೆ ಬೆಟರ್ ಪ್ಲೇಸು. ಬಿಕಾಸ್ ಇಲ್ಲೆಲ್ಲ ಗೊಂಬೆ ಎಲ್ಲ ಸಿಗುತ್ತಲ್ಲ, ಸೊ ಚಿಕ್ಕ ಮಕ್ಳು ಆರಾಮಾಗಿ ಶಾಪ್ ಮಾಡ್ಬೋದು. ದೊಡ್ಡವ್ರಿಗೆ ಅಂದರೆ ಅದೇ ಬಳೆ ಸರ ಇನ್ನೆಲ್ಲ ಸಿಗುತ್ತೆ. ಹುಡುಗಿರಿಗೆ ಕೊಡಿಸ್ತೀಯ ನೀನು? ಏನು ಕೊಡಿಸ್ತೀಯ ನೀನು ನನ್ನ ಜಾತ್ರೆಯಲ್ಲಿ? ಪಿಪಿ ಕೊಡಿಸ್ಕೊಂಬ. ಪಿಪಿ ಕೊಡಿಸ್ತಾಳಂತೆ ಗಾಯ್ಸ್. ಜಾತ್ರೆ ಒಳಗೆ ನೋಡೋಕ್ಕಷ್ಟೇ ಚಂದ, ಬಟ್ ತಿರ್ಗಾಡೋಕ್ಕೆಲ್ಲ ಆಗಂಗಿಲ್ಲ. ಆಗುತ್ತೆ, ಬಟ್ ಈ ಸಮ್ಮರ್ ಟೈಮಲ್ಲಿ ಆಗಲ್ಲ. ಬಟ್ ಈವ್ನಿಂಗ್ ಟೈಮಲ್ಲಿ ಬಂದರೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಮ್ಮ ಮಮ್ಮಿ ಜರಡಿ ಥರ ಕೇಳುತ್ತೆ. ಕೊಡೋ ರೇಟ್ ಹೇಳಿ. 120. ಅವು ಹೆಂಗೆ ಅಂದಣ್ಣ? ಈಗ ಬಳೆಕಮ್ಮ 150 ಜೊತೆ ಇಲ್ಲಿ 80 ರೂಪಾಯಿ ಕೊಡೋಣ. 80 ಅವೇ ಜೊತೆ ಬರ್ತದೆ ಕೊಡೋಣ. ಅವ್ರಿಗೆ ಬೇಡ, ನಮಗೆ ಕೊಡೋಣ. ಕೊಡೋಣ ಬರ್ತೈತಿ ಅಣ್ಣ. ಅದು 100 ರೂಪಾಯಿ ಅಂತ ಲಾಸ್ಟ್ ಅಂತ. 80 ರೂಪಾಯಿ ಕೊಡಿ ಅಣ್ಣ ಲಾಸ್ಟ್. ಹೆಂಗೆ ಗೊತ್ತಾ ಜಾತ್ರೆ ಮಾಡೋದು ಹೆಂಗೆ ಅಂತ ನಮ್ಮ ಬಾನೋನ್ ನೋಡಿ ಕಲಿಬೇಕು. ಯಾಕಂದರೆ ಹೆಂಗೆ ಬಾರ್ಗಿಂಗ್ ಮಾಡ್ತಾಳೆ ಅಂದರೆ ಆ ಒಣ್ಣರ್ಗೂ ಕೂಡ ಆ ರೇಟ್ ಸಿಗಬಾರ್ದು, ಆ ರೇಂಜಿಗೆ ಬಾರ್ಗಿಂಗ್ ಮಾಡ್ತಾಳೆ. ಮತ್ತು ಅವ್ರು ಏನೇನು ರೇಟ್ ಹೇಳ್ತಾರೆ, ಅವ್ರು ಕೊಡಂಗೂ ಇಲ್ಲ ಏನೂ ಇಲ್ಲ. ಮತ್ತು ಅದಕ್ಕೆ ಅವ್ರು ಕೊಡಲ್ಲ ಅಂತ ನನಗೆ ಗೊತ್ತಿದ್ದರೆ ಎಕ್ಸ್ಟ್ರಾ ಒಂದು ತೊಗೊಂಡ್ಬಿಟ್ಟು ಅವ್ರು ಹೇಳಿದ ರೇಟಿಗೆ ಸಮ ಮಾಡಿಬಿಡ್ತೀನಿ. ಈ ಜಾತ್ರೆಯಲ್ಲಿ ಹುಡುಗರು ಬರೋದಕ್ಕಿಂತ ಹುಡುಗಿರು ಬಂದರೆ ಮಾತ್ರ ಹೊರ್ತು. ಯಾಕೆಂದರೆ ಹುಡುಗರಿಗೆ ಏನಿಲ್ಲ, ಹುಡುಗಿರ್ಗಷ್ಟೇ ಇರೋದು. ಬಟ್ ಸೂಪರ್ ಆಗಿದೆ. ಹುಡುಗರು ಎದಕ್ಕೆ ಬರ್ತಾರೆ ಅಂದರೆ ಹುಡುಗಿಯರು ಕಾಲಲ್ಲಿ ರೇಗಿಸೋದಕ್ಕಷ್ಟೇ, ಈ ಥರ ಪಿಪಿ ಉದಾದಕ್ಕೆ. ಇಷ್ಟೊತ್ತು ಜಾತ್ರೆ ನೋಡಿದ್ದಾಯ್ತು. ಇವಾಗ ಮನೆಗೆ ತಿನ್ನೋ ಐಟಮ್ಸ್ ತೊಗೊಳೋದು. ತಿನ್ನೋ ಐಟಮ್ಸ್ ಅಂದರೆ ಅದೇ ಮಂಡಕ್ಕಿ, ಖಾರ, ಸ್ವೀಟ್ಸು ಅದೆಲ್ಲ ನಾವು ತೊಗೋತಿಲ್ಲ. ನಮ್ಮ ತಾತ ದುಡ್ಡು ಕೊಟ್ಟಿದ್ದೀವಿ ನಮಗೆ ಅಂತ ತೊಗೊಳಕ್ಕೋಸ್ಕರ, ಅದಕ್ಕೋಸ್ಕರ ಅದನ್ನು ತೊಗೊತೀವಿ. ಬನ್ನಿ ಏನೇನು ತೊಗೋತೀವಿ ಅಂತ ನೋಡ್ರಿ. ಲಸ್ಸಿ ಆದರೆ ಅಷ್ಟು ಜಾಸ್ತಿ ಏನು ತಗೊಳಲ್ಲ, ಸ್ವಲ್ಪ ಸ್ವಲ್ಪನೇ ತೊಗೋತೀವಿ. ಜಾತ್ರೆ ಅಲ್ವಾ, ಏನು ತೊಗೊಂಬಂದಿಲ್ಲ ಅಂತ ಅನ್ಕೊತಾರಂತ ತೊಗೋತಿರೋದು ಅಷ್ಟೇ. ಅಷ್ಟೆಲ್ಲ ತೊಗೊಂಡಿವಿ, ಏನಿಲ್ಲ. ಮಂಡಕ್ಕಿ, ಖಾರ ಅಷ್ಟೇ ತೊಗೊಂಡಿವಿ. ಸ್ವೀಟ್ ತೊಗೊಳ್ಳೋಣ ಅಂದ್ರೆ ನಮ್ಮ ತಾತ ದುಡ್ಡು ಕಮ್ಮಿ ಕೊಟ್ಟಿತ್ತು, ಅದಕ್ಕೆ ಇಷ್ಟೇ ತೊಗೊಂಡಿವಿ. ಇವಾಗ ಹೋಗಿ ಮತ್ತೆ ನಮ್ಮ ತಾತನ ಕರ್ಕೊಂಬಂದು ತೊಗೊಂತೀವಿ. ತೊಗೊಂಡಿದ್ದು ನಮಗೆಲ್ಲ ಇಡೀ ಫ್ಯಾಮಿಲಿಗೆ ಸೇರಿ ತೊಗೊಂಡಿರೋದು. ಸೊ ನಮ್ಮಮ್ಮ ಹೆಂಗೆ ಗೊತ್ತಾ, ಜಲ್ಡಿ ತಗೊಳ್ಳೋದಕ್ಕೆ, ಸೇರು ತಗೊಳ್ಳೋದಕ್ಕೆ ಲೆಕ್ಕ ಹಾಕಿ ಕರೆಕ್ಟಾಗಿ 100 ರೂಪಾಯಿ ಕೊಟ್ಟಿತ್ತು. 50 ರೂಪಾಯಿಗೆ ಒಂದೊಂದು, 50 ರೂಪಾಯಿಗೆ ಒಂದೊಂದು. ಇಲ್ಲಿ ನೋಡಿದರೆ ಎಲ್ಲ ರೇಟು ಎಲ್ಲ 100 ರೂಪಾಯಿ, 100 ರೂಪಾಯಿ ಕೆಳಗೆ ಏನೂ ಕೊಡಲ್ಲ ಅಂತಾರೆ. ಅದು ಫಿಕ್ಸೆಡ್ ಅಂತ ಮೇಲೆ ಹಾಕಿ ಬಿಟ್ಟಿದ್ದಾರೆ, ಕಮ್ಮಿ ಕೇಳಬಾರ್ದಂತ. ನಮ್ಮಮ್ಮ ಹೆಂಗೆ ಲೆಕ್ಕ ಹಾಕ್ಬಿಟ್ಟಿದ್ರು ಗೊತ್ತಾ ದುಡ್ಡನ್ನ? ಅದಕ್ಕೆ 50 ಇದಕ್ಕೆ 50 ಅಂತ ಎಲ್ಲ ಒಂದು 50 ಅನ್ಕೊಂಡು 100 ರೂಪಾಯಿ ಅಷ್ಟೇ ಕೊಟ್ಟಿರೋದು. ನಮ್ಮ ತಾತ ಜಾತ್ರೆಗೆ ಅಂತ ನನಗೂ ಬಾನುಗೂ ಸೇರಿ 200 ರೂಪಾಯಿ ಕೊಟ್ಟೋತ್ತು. ಅಂದರೆ 200 ರೂಪಾಯಿ ಅಂದರೆ 200 ರೂಪೀಸು. ಅದನ್ನೂ ಕೂಡ ನಾವು ಅದಕ್ಕೆ ಯೂಸ್ ಮಾಡಿದ್ವಿ ನಮ್ಮ ಅಮ್ಮನ ಮನೆ ಐಟಮ್ಸ್ಗೆ.
ಬರೀ ಯಾವಾಗ ಬಂದ್ರೆ ನಮಗೋಸ್ಕರ ನಾವು ಒಂದು ಏನು ತೊಗೊಳ್ಳಿಲ್ಲ, ಒಂದು ಐಸ್ ಕ್ರೀಮ್ ಸತಿ ತೊಗೊಳ್ಳಿಲ್ಲ, ಇದಕ್ಕೆ ಇಟ್ಟಿದ್ದೀವಿ ಇವಾಗ. ಅದನ್ನು ಕೂಡ ನಮ್ಮ ಅಣ್ಣ ಕೊಡಿಸೋದ ಅವಾಗಲೇ ಹೋಗ್ಬೇಕಾದ್ರೆ. ನಮ್ಮಮ್ಮ ಅಂದರು ಎಷ್ಟು ಕಂಜೂಸ್ತನ ಅಂದ್ರೆ ಬುದ್ಧಿ ತೋರಿಸ್ತಾರೆ ಅನ್ನೋದನ್ನ ನೀವು ಇದರಿಂದ ನೋಡ್ತಾ ಕಲ್ತ್ಕೋಬೋದು. ಎಷ್ಟು ಲೆಕ್ಕ ಹಾಕ್ತಾರೆ ಅಂದರೆ ಅಷ್ಟು ಲೆಕ್ಕ ಹಾಕ್ತಾರೆ. ಮಂತೆನ ಮಾಡೋದು ಅವ್ರು ನೋಡಿ ಕಲಿಬೇಕು. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ಮಮ್ಮಿರನ್ನ ನೋಡಿ ಕಲಿಬೇಕು. ನಾವು ವೇಸ್ಟ್ ಮಾಡೋದಲ್ಲ, ಹೆಂಗಿದ್ರು ಮಕ್ಕಳು ದುಡಿತವ್ರೆ, ಮಕ್ಕಳು ತರ್ತಾರೆ. ಬಟ್ ಆದರೆ ನೇಮಕಾತಿಗೆ ಅವ್ರು ತಗೊಂಬರಲಿ ಅನ್ನೋದಕ್ಕೆ ಸ್ಟಾರ್ಟಿಂಗ್ ಒಂದು, ಇವಾಗ ಯಾರ್ಯಾರು ಮನೆ ಏನಾದರೂ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ₹1 ₹2 ಕೊಡ್ತಾರಲ್ಲ, ಹಂಗೆ ನಮ್ಮಮ್ಮ ಕೊಡೋದು. ಆದರೆ ಎಲ್ಲ ವ್ಯಾಪಾರ ಮಾಡೋದು, ದುಡ್ಡು ಕೊಡೋದು ಲಾಸ್ಟಿಗೆ ನಾವೇ. ನಮ್ಮ ತಾತ ಸುಮ್ಮನೆ ಜಾತ್ರೆ ಬಂದಿರೋದು, ಏನೋ ಮಾಡಿಲ್ಲ. ಬಂದು ನಾವೆಲ್ಲ ಕೂರಿಸಿದ್ವಿ ಅಲ್ಲೇ ಕೂತೈತೆ. ನಾವು ಟೆಂಪಲ್ಗಳಿಗೆ, ಎಲ್ಲ ಟೆಂಪಲ್ಗಳಿಗೆ ಹೋಗಿ ಆಮೇಲೆ ಇದು ತೇರು ಎಲ್ಲ ಎಳೆದು ಅದಕ್ಕೆಲ್ಲ ಕಾಯಿ ಹೊಡೆದು ಎಲ್ಲ ಇದು ಮಾಡಿಬಿಟ್ಟು ಜಾತ್ರೆಗೆ ಹೋಗಿ ಮಂಡಕ್ಕಿ ಎಲ್ಲ ತೊಗೊಂಡು ಜಾತ್ರೆ ಮುಗಿಸ್ಕೊಂಡ್ರು ನಮ್ಮ ತಾತ ತೋರಿಸ್ತಾನೆ ನೋಡ್ರಿ ಹೆಂಗೆ ಕೂತ್ಕೊಂಡತಿ ಅಂತ. ಇಲ್ಲೇ ಕೂತೈತೆ, ಅದು ಅಡಿಕೆಲಿ ಹಾಕೊಂಡು ಹೆಂಗೆ ಕೂತೈತೆ ನೋಡ್ರಿ. ತಾತ ಹೆಂಗಿತ್ತು ಜಾತ್ರೆ? ಅಡ್ಡಾಡ್ಲಿಲ್ದೆಲ್ಲ ಮಾಡೈತಂತೆ ಜಾತ್ರೆ. ಕುತ್ಕೊಂಡ ಹತ್ರ ನೋಡಿ ಲೆಕ್ಕ ಹಾಕೈತೆ ನಮ್ಮ ತಾತ ಜಾತ್ರೆ ಹೆಂಗೈತಿ ಅಂತ. ಏನಾದರೂ ನಾವೇನಾದರೂ ನಮ್ಮ ತಾತನ ಜೊತೆಗೆ ಬರಲಿಲ್ಲ ಅಂದರೆ ಅಲ್ಲೆಲ್ಲ ಓಡಾಡ್ಬಿಟ್ಟು ಹೆಂಗೆ ಇರ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಸಖತ್ ರಶ್ ಐತಿ. ಏನು ತಾತ ಚಲೋ ಇತ್ತ ಜಾತ್ರೆ? ಏನು ಕೊಡಿಸ್ತೀವಿ ಈಗ ನಮಗೆ? ಅಲ್ಲೇ ದುಡ್ಡು ಕೊಟ್ಟತ್ತಲ್ಲ, ಮುಗೀತು. ₹200 ಕೊಟ್ಟಲ್ಲ, ಮುಗೀತು ಅಂದೆ. ಐಸ್ ಕ್ರೀಮ್ ಕೊಡಿಸ್ತೀಯ? ಐಸ್ ಕ್ರೀಮ್ ಮತ್ತ ಕೊಡಿಸ್ಲಿ ಅಂತ ಆಲ್ರೆಡಿ ನಮಗೆ ದುಡ್ಡು ಕೊಟ್ಟೈತಲ್ಲ, ಅದಕ್ಕೆ ಇನ್ನೇನು ಮತ್ತೆ ಇನ್ನೇನು ಕೊಡಿಸ್ಲಿಬೇಕು, ಇನ್ನೇನು ಬಾಕಿ ಐತಿ ಅಂತ. ಸೊ ಬನ್ನಿ, ಅಂತೂ ಇಂತೂ ಜಾತ್ರೆ ಮುಗಿಸ್ಕೊಂಡಿದ್ದಕ್ಕೆ ಇವಾಗ ಎಲ್ಲನೂ ಮುಗಿದ್ದು. ಇವಾಗ ಒಂದು ಕಬ್ಬಿನಲ್ಲೋ ಇಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತೀವಿ. ಎಂತ ಮಾಲ್ ಮಾಡ್ಕೊಂಬಂದೀವಂತೆ, ದುಡ್ಡು ಕೊಟ್ಟರು ವೇಸ್ಟ್ ಮಾಡಿಲ್ಲ ಅಂತ ನಮ್ಮ ತಾತ ನಮ್ಗೆ ಅಪ್ರಿಷಿಯೇಟ್ ಮಾಡ್ತೈತೆ. ಮಾಲ್ ಅಂದರೆ ತಪ್ಪೆಲ್ಲ ತಿಳ್ಕೊಬೇಡ್ರಿ, ಮನೆಗೆ ಐಟಮ್ಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿರೋದು. ಇಲ್ಲಿ ಆಡೋ ಬಸ್ಸಲ್ಲಿ ಅದೇ ಥರ ಹೇಳೋದು. ಸೊ ಅವ್ರು ಹಾಗೆ ಹೇಳಿದ್ದಾರೆ, ಇಗ್ನೋರ್ ದಟ್ ವರ್ಡ್ಸ್. ಸುತ್ತಿ ಸಾಕಾಗಿ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ, ಆದರೂ ಸಮಾಧಾನ ಆಗಲಿಲ್ಲ. ಮಜ್ಜಿಗೆ ಕುಡಿಬೇಕು ಅನ್ನಿಸ್ತು. ಅದಕ್ಕೆ ಎಲ್ಲ ಸೈಡ್ ಹುಡ್ಕೊಂಬಂದ್ರು, ಒಂದು ಹತ್ರ ಮಜ್ಜಿಗೆ ಇಲ್ಲ, ಬರೀ ಕಬ್ಬಿನಾಲು. ಅವು ಐಸ್ ಕ್ರೀಮು ಹೀಟು, ಕಬ್ಬಿನಾಲು ಹೀಟು ಅಂತ ಕುಡಿಯೋದು ಬೇಡ ಅಂತ ಮಜ್ಜಿಗೆ ಹುಡುಕಿ ನಾವು ಬೇರೆ ಯಾವ ಐಟಮ್ಸ್ಗೂ ಇಷ್ಟು ಹುಡುಕಲಿಲ್ಲ. ನಿಲ್ಲಿಸ್ಬಿಟ್ಟು ಮತ್ತೆ ನಾನು ಒಂದು ರೌಂಡ್ ಹೋದೆ, ಎಲ್ಲೂ ಸಿಗಲಿಲ್ಲ. ಇವಾಗೆಲ್ಲ ಮುಗಿಸ್ಕೊಂಡು ಇಷ್ಟೇ ನಮ್ಮ ಜೀವನ ಅಂದ್ಬಿಟ್ಟು ಇವಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ತಾತನ ಆಲ್ರೆಡಿ ಒಂದು ಬೈಕ್ ಹತ್ತಿಸ್ಬಿಟ್ಟು ಕಳಿಸಿದ್ದೀವಿ. ಇವಾಗ ನಾವು ಹೋಗ್ತಾ ಇದೀವಿ. ಇವಾಗ ಸಿಗುವ ಬಸ್ ಸ್ಟಾಪಲ್ಲಿ. ಹಾಂ, ಅಂತೂ ಇಂತೂ ಜಾತ್ರೆ ಮುಗಿಸ್ಕೊಂಡು ನೋಡಿ, ಇಷ್ಟೊಂದು ಐಟಮ್ಸ್ ತಗೊಂಡು ಕೈಯಾಗಿ ಹಿಡ್ಕೊಳಕ್ಕಾಗದೆ ಊರಿಗೆ ಬಂದು ಸೇರಿದ್ದೀವಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು ಮರ್ತಿದ್ವಿ, ಬಟ್ ಈ ಸರಿ ನೆನ್ಪಿಟ್ಕೊಂಡು ಹೇಳಿದ್ದೀನಿ, ಮರಿಬೇಡಿ ಪ್ಲೀಸ್. ಮತ್ತು ನನ್ನ ನೋಡಿ ಅದಕ್ಕೆ